ಸಾಂಸ್ಕೃತಿಕ ನಗರಿ ಹಾಗೂ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾಗಿರೋ ಮೈಸೂರಿನ ಸೌಂದರ್ಯಕ್ಕೆ ರಿಂಗ್ ರಸ್ತೆ ಬದಿಯಲ್ಲಿ ಲೋಡ್ ಗಟ್ಟಲೆ ಸುರಿತಾ ಇದ್ದ ಕಟ್ಟಡ ತ್ಯಾಜ್ಯ ದೊಡ್ಡ ಕಂಕಟವಾಗಿ ಪರಿಣಮಿಸಿದೆ. ಇದರಿಂದಾಗಿ ಇಡೀ ನಗರದ ಅಂದ ಕೆಡೋದರ ಜೊತೆಗೆ ಧೂಳಿನ ಪ್ರಮಾಣವೂ ಹೆಚ್ಚಾಗಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಈ ದಶಕಗಳ ಸಮಸ್ಯೆಗೆ ಮೈಸೂರು ಮಹಾನಗರ ಪಾಲಿಕೆ ಶಾಶ್ವತವಾಗಿ ಮುಕ್ತಿ ಕೊಡೋಕೆ ಮುಂದಾಗಿದೆ. ಸಾಂಸ್ಕೃತಿಕ ನಗರಿ ಸೌಂದರ್ಯಕ್ಕೆ ತ್ಯಾಜ್ಯ ಕಂಟಕ. ಕಟ್ಟಡ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗೆ ಶಾಶ್ವತ ಮುಕ್ತಿ. ಸಾಂಸ್ಕೃತಿಕ ನಗರಿ ಮೈಸೂರನ್ನ ನೋಡೋಕೆ ಒಂಥರ ಚೆಂದ. ಭವ್ಯ ಅರಮನೆ, ವಿಶಾಲ ರಸ್ತೆಗಳು, ಕುದುರೆ ಗಾಡಿಗಳ ಓಡಾಟ ಎಲ್ಲವೂ ಕಣ್ಣಿಗೆ ಮುದ ನೀಡುತ್ತೆ. ಆದ್ರೆ ಕಟ್ಟಡ ತ್ಯಾಜ್ಯದಿಂದ ಅರಮನೆ ನಗರಿ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ಎಲ್ಲೆಂದರಲ್ಲಿ ಸುರಿಯೋ ತ್ಯಾಜ್ಯದಿಂದ ಪರಿಸರವೇ ಹಾಳಾಗ್ತಾ ಇದೆ. ಇದಕ್ಕೆ ಮುಕ್ತಿ ಕೊಡೋದಕ್ಕೆ ಇದೀಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಮೈಸೂರಿನ ಸಾತಗಳ್ಳಿಯ ಎ ವಲಯದಲ್ಲಿ ಬೃಹತ್ ಕಟ್ಟಡ ತ್ಯಾಜ್ಯ ನಿರ್ವಹಣಾ ಘಟಕ ತಲೆ ಎತ್ತುತ್ತಿದೆ. ಸುಮಾರು 9.38 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಈ ಘಟಕವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 7 ರಿಂದ 8 ಕೋಟಿ ರೂಪಾಯಿ ವೆಚ್ಚದ ಈ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಈಗಾಗಲೇ 3 ಕೋಟಿ ರೂಪಾಯಿ ವೆಚ್ಚದ ಸಿವಿಲ್ ಕಾಮಗಾರಿಗಳು ಮತ್ತು ಘಟಕದ ಕಾಂಪೌಂಡ್ ಗೋಡೆ ನಿರ್ಮಾಣ ಬಹುತೇಕ ಪೂರ್ಣಗೊಂಡಿದೆ. ಇನ್ನು 3.85 ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕ ಯಂತ್ರೋಪಕರಣಗಳ ಅಳವಡಿಕೆ ಹಾಗೂ ಮೇಲ್ಚಾವಣಿ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಿದೆ. 9 ಕೋಟಿ ರೂಪಾಯಿನ ದುಡ್ಡನ್ನು ಬಿಡುಗಡೆ ಮಾಡಿ ಅಂಚೆ ಮತ್ತು ಸಾತಗಳ್ಳಿಯಲ್ಲಿ ಜಾಗನ ನಿಗದಿ ಮಾಡಿ ಇದನ್ನು ಈಗಾಗಲೇ ವರ್ಕನ್ನು ಶುರು ಮಾಡಿದೆ. ಅದಕ್ಕೋಸ್ಕರ ನಾನು ಮಹಾನಗರ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ತರಿಸ್ತೀನಿ. ಏನಕ್ಕೆಂದರೆ ಮೈಸೂರಲ್ಲಿ ಇಂಥ ಕೆಲಸಗಳು ತುಂಬ ನಡೀತಾ ಇತ್ತು. ಆ ಕಡೆ ಎಲ್ಲ ಮಣ್ಣುಗಳು ಬೇಕಾಬಿಟ್ಟು ಸುರಿಯೋದು ಮತ್ತು ಗೊತ್ತಿರೋ ಜಾಗದಲ್ಲಿ ಹಾಕ್ಬಿಡೋದು, ರಾತ್ರಿ ಎಲ್ಲ ಬಂದು ಮತ್ತು ಸಾರ್ವಜನಿಕರೆಲ್ಲ ಭಾಳ ತೊಂದರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದು ಮಾಡಿರೋದು ತುಂಬ ಉತ್ತಮ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಈ ಹೈಟೆಕ್ ಘಟಕದಲ್ಲಿ ಪ್ರತಿನಿತ್ಯ ಬರೋಬ್ಬರಿ 100 ಟನ್ ಕಟ್ಟಡ ತ್ಯಾಜ್ಯವನ್ನ ಸಂಗ್ರಹಿಸಿ ಸಂಸ್ಕರಿಸುವ ಬೃಹತ್ ಗುರಿಯನ್ನ ಹೊಂದಲಾಗಿದೆ. ಇಡೀ ಪ್ರಾಜೆಕ್ಟ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ ಪಿಪಿಪಿ ಮಾದರಿಯಲ್ಲಿ ನಿರ್ವಹಣೆಯಾಗಲಿದೆ. ನಗರದ ಯಾವುದೇ ಭಾಗದಲ್ಲಿ ಕಟ್ಟಡ ಕೆಡವಿದ ತ್ಯಾಜ್ಯವಿದ್ರೆ ಅದನ್ನ ಇಲ್ಲಿಗೆ ತಂದು ಡಂಪ್ ಮಾಡಲಾಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2021ರಲ್ಲಿಯೇ 30 ವರ್ಷಗಳ ದೀರ್ಘಾವಧಿಗೆ ಗುತ್ತಿಗೆ ಆಧಾರದ ಮೇಲೆ ಅಗ್ರಿಮೆಂಟ್ ಮಾಡಿಕೊಡಲಾಗಿದ್ದು, ವ್ಯವಸ್ಥಿತ ಕಚೇರಿ ಸೇರಿದಂತೆ ಸುಸರ್ಜಿತ ಘಟಕ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಇಲ್ಲಿಗೆ ಬರುವ ಕಟ್ಟಡದ ಕಸವನ್ನ ಕೇವಲ ಡಂಪ್ ಮಾಡುವುದಷ್ಟೇ ಅಲ್ಲದೆ ಆಧುನಿಕ ಯಂತ್ರಗಳ ಮೂಲಕ ಇಟ್ಟಿಗೆ, ಕಲ್ಲು, ಕಬ್ಬಿಣ, ಮಣ್ಣು ಸೇರಿದಂತೆ 6 ವಿಧಗಳಾಗಿ ಬೇರ್ಪಡಿಸಲಾಗುತ್ತದೆ. ಹಾಗೆ ಸಿಗುವ ಸಿಮೆಂಟ್ ಇಟ್ಟಿಗೆಗಳನ್ನ ಗ್ರಾನೈಟ್ ಸಂಸ್ಥೆಗಳಿಗೆ ನೀಡಲಾಗುತ್ತೆ. ದೊಡ್ಡ ಕಲ್ಲುಗಳನ್ನ ಪುಡಿ ಮಾಡಿ ಸಣ್ಣ ಜಲ್ಲಿ ಕಲ್ಲುಗಳನ್ನಾಗಿಸಿ ರಸ್ತೆ ಕಾಮಗಾರಿಗಳಿಗೆ ಮಾರಾಟ ಮಾಡುವುದು ಹಾಗೂ ಮಣ್ಣನ್ನ ಅಗತ್ಯವಿದ್ದ ಕಡೆಗೆ ಸಾಗಿಸುವ ಪ್ಲಾನ್ ಹಾಕಿಕೊಳ್ಳಲಾಗಿದೆ. ಒಟ್ನಲ್ಲಿ ಆಗಸ್ಟ್ ಅಂತ್ಯಕ್ಕೆ ಘಟಕ ಲೋಕಾರ್ಪಣೆಗೊಂಡ್ರೆ ರಿಂಗ್ ರಸ್ತೆಯ ಧೂಳು ಹಾಗೂ ಕಸದ ಕಾಟ ತಪ್ಪಿ ಸಾಂಸ್ಕೃತಿಕ ನಗರಿಯ ಸೌಂದರ್ಯ ಮತ್ತಷ್ಟು ಹೆಚ್ಚುವುದರಲ್ಲಿ ಸಂಶಯವೇ ಇಲ್ಲ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.